ತಂಡದ ನೇತೃತ್ವವನ್ನು ವಹಿಸಿದ್ದಾರೆ. ಬೆಂಗಳೂರು ತಂಡದ ಮುಖ್ಯಸ್ಥರಾಗಿ ನಿಯೋಜನೆಗೊಂಡು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಶ್ರೀ ಮಂಜುನಾಥ್ ಎಂ ಶುಕ್ಲಾ ಅವರ ವೀರಪ್ಪ ಕಾರ್ಯಾಚರಣೆ ಕಾರ್ಯವೈಖರಿಗೆ ಗಡಿ ಭದ್ರತಾ ಪಡೆ ಹರ್ಪ್ರೀತ್ ಸಿಂಗ್ ಅವರ ನೇತೃತ್ವದಲ್ಲಿ Well, ladies and gentlemen, the second in command for today's parade is Shri Kedarnath GH, Assistant Commissioner of Police. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಒಂದು ವಿಶೇಷ ಸಶಸ್ತ್ರ ಪೊಲೀಸ್ ಪಡೆ ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕಾಪಾಡುವುದು, ಗಲಭೆಗಳು, ಪ್ರಕೃತಿ ವಿಕೋಪಗಳು ಮತ್ತು ದೊಡ್ಡ ಸಾರ್ವಜನಿಕ ಸಮಾರಂಭಗಳನ್ನು ನಿರ್ವಹಿಸುವುದು ಇದರ ಮುಖ್ಯ ಕೆಲಸ. ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ರಾಯಪ್ಪ ಗಡಿಗೇರ್ ಅವರ ನೇತೃತ್ವ. ಮೊದಲಿಗೆ ಪರೇಡ್ ಕಮಾಂಡರ್ ಮಂಜುನಾಥ್ ಅವರನ್ನು ನೋಡ್ತಾ ಇದ್ದೀವಿ. ಅವರ ಹಿಂದೆ ದ್ವಿತೀಯ ದಂಡನಾಯಕರಾದಂತಹ ಶ್ರೀ ಕೇದಾರ್ನಾಥ್ GH ಸಹಾಯಕ ಪೊಲೀಸ್ ಆಯುಕ್ತರು CAR ಉತ್ತರ, ಅವರ ಹಿಂದೆ BSF ಪಥಸಂಚಲನದಲ್ಲಿ ಮೊದಲನೇ ತಂಡವಾಗಿ ಭಾಗಿಯಾಗಿರುವ BSF ಇನ್ಸ್ಪೆಕ್ಟರ್ ಹರ್ಪ್ರೀತ್ ಸಿಂಗ್, led by Inspector Harpreet Singh. Please give a huge round of applause, ladies and gentlemen, for all of that. After the BSF contingent, ladies and gentlemen, boys and girls, we have two contingents of the led by Special Arrestai Rayappa Ganagir. After the Karnataka State Reserve Police men contingent, we have the KSRP women contingent. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಮಹಿಳಾ ಪಡೆಯನ್ನು ನೋಡ್ತಾ ಇದ್ದೇವೆ. ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ನಿಧಿ RB ಅವರ ನೇತೃತ್ವದಲ್ಲಿ. ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ ಪೊಲೀಸ್ ಇಲಾಖೆಯಿಂದ ಒಂದು ತಂಡ ಪಥಸಂಚಲನದಲ್ಲಿ ಭಾಗಿಯಾಗಿದೆ. ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ. ಈಗ CIR ಸಿಟಿ ಆರ್ಮ್ ರಿಸರ್ವ್ ಪೊಲೀಸ್ ನಗರ ಸಶಸ್ತ್ರ ಮೀಸಲು ಪಡೆಯ ಒಂದು ತಂಡ ಅಖಿಲ್ ಕುಮಾರ್ ಅವರ ಸಾರಥ್ಯದಲ್ಲಿ. ನಂತರ ಬೆಂಗಳೂರು ನಗರ ಪೊಲೀಸ್ ತಂಡಗಳು. ಬೆಂಗಳೂರು ನಗರ ಪೊಲೀಸ್ ಈ ವ್ಯವಸ್ಥೆಯು 8 ವಲಯಗಳಾಗಿ ವಿಂಗಡಣೆಯಾಗಿದೆ. ಪ್ರತಿ ವಲಯವು DCP ಶ್ರೇಣಿಯ ಅಧಿಕಾರಿಯೊಬ್ಬರ ನೇತೃತ್ವದಲ್ಲಿರುತ್ತದೆ. BCP ಪುರುಷರ ತಂಡ, BCP ಮಹಿಳಾ ತಂಡ, BCP ಟ್ರಾಫಿಕ್. ಚೇತನ್ ಕುಮಾರ್, ಮಾನಸ DN, ಸಂದೀಪ್ KN ತಂಡದ ನೇತೃತ್ವವನ್ನು ವಹಿಸಿದ್ದಾರೆ. ಅಪರಾಧ ತನಿಖೆ, ಸಾರ್ವಜನಿಕ ಸುರಕ್ಷತೆ, ತುರ್ತು ಸೇವೆಗಳು, ಗುಂಡು ನಿರೋಧಕ ಕ್ರಮಗಳ ಅಂದರೆ ಅಪರಾಧ ತಡೆಯುವಿಕೆ, ಸಮುದಾಯ ಪೊಲೀಸ್ ಸೇವೆಗಳು, ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಸಂಚಾರ ನಿಯಂತ್ರಣದ ಮುಖ್ಯ ಕರ್ತವ್ಯಗಳು. ಇದೀಗ ಪೊಲೀಸ್ ಶ್ವಾನದಳದ ಒಂದು ತಂಡ, ಡಾಗ್ ಸ್ಕ್ವಾಡ್. ಈ ಶ್ವಾನದಳಕ್ಕೆ ವಿಶೇಷವಾದ ತರಬೇತಿಯನ್ನು ನೀಡುವ ಮೂಲಕ ಪೊಲೀಸರ ಹಲವಾರು ಪ್ರಮುಖ ಕಾರ್ಯಗಳಲ್ಲಿ ಬಳಸಿಕೊಳ್ಳಲಾಗುತ್ತೆ. ನೇತೃತ್ವ ಅರುಣ್ ಕುಮಾರ್ ಸಬ್ ಇನ್ಸ್ಪೆಕ್ಟರ್. ಪ್ರಿಸನ್ಸ್ ಅಂಡ್ ಕರೆಕ್ಷನಲ್ ಸರ್ವಿಸ್, ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಇಲಾಖೆ, ಚೇತನ NR ಜೈಲರ್ ಅವರ ನೇತೃತ್ವದಲ್ಲಿ. ಇದೀಗ ರಾಷ್ಟ್ರೀಯ ಕೆಡೆಟ್ ದಳ, ಇದು ಭಾರತೀಯ ಸಶಸ್ತ್ರ ಪಡೆಗಳ ಯುವ ವಿಭಾಗ. ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಣೆಯಿಂದ ಸೇರಬಹುದಾದ ತ್ರಿಸೇವಾ ಸಂಸ್ಥೆ. ಸೀನಿಯರ್ ಅಂಡರ್ ಆಫೀಸರ್ ವರುಣ್ HM ಅವರ ನೇತೃತ್ವದಲ್ಲಿ ಅಗ್ನಿಶಾಮಕ ದಳದ ಒಂದು ತಂಡ. ಅಬಕಾರಿ ಇಲಾಖೆಯ ತಂಡವನ್ನು ಇದೀಗ ನೋಡ್ತಾ ಇದ್ದೀವಿ. ಅಬಕಾರಿ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ 1968ನೇ ಇಸ್ವಿಯಲ್ಲಿ ಕರ್ನಾಟಕ ಅಬಕಾರಿ ಇಲಾಖೆಯ ಅಸ್ತಿತ್ವಕ್ಕೆ ಬಂತು. ಸಬ್ ಇನ್ಸ್ಪೆಕ್ಟರ್ ರವಿ IL ನೇತೃತ್ವದಲ್ಲಿ. ಸಿವಿಲ್ ಡಿಫೆನ್ಸ್, ನಾಗರಿಕ ರಕ್ಷಣೆಯ ಒಂದು ತಂಡ. ನಾಗರಿಕರನ್ನು ರಕ್ಷಿಸುವುದು, ಆಸ್ತಿಪಾಸ್ತಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವುದು ಮತ್ತು ತುರ್ತು ಪರಿಸ್ಥಿತಿಗಳನ್ನು ನಿರ್ವಹಿಸುವಂತಹ ಕರ್ತವ್ಯವನ್ನು ಮಾಡ್ತಾರೆ. ಡಿವಿಷನಲ್ ವಾರ್ಡನ್ ವಿನೋದ್ C ಅವರ ನೇತೃತ್ವದಲ್ಲಿ. ಹೋಮ್ ಗಾರ್ಡ್ಸ್, ಗೃಹ ರಕ್ಷಕ ದಳ, ರೂಪಾ G ಸೀನಿಯರ್ ಪ್ಲಟೂನ್ ಕಮಾಂಡರ್ ರೂಪಾ G ಅವರ ನೇತೃತ್ವದಲ್ಲಿ.
ಬೆಂಗಳೂರು ಸಿಟಿ ಪೊಲೀಸ್ ತಂಡಗಳನ್ನು ನೋಡ್ತಾ ಇದ್ದೀವಿ. ಹಲವಾರು ಶಾಲೆಗಳ ಮಕ್ಕಳು ಕೂಡ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಮಿತ್ರ ಅಕಾಡೆಮಿ, ಆರ್ಮಿ ಪಬ್ಲಿಕ್ ಸ್ಕೂಲ್, ಕಾಮರಾಜ್ ರೋಡ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಕ್ರಿಸ್ಲಿಸ್ ಹೈಸ್ಕೂಲ್ ಹೊರಮಾವು, ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿ ಲೇಔಟ್, ಲಿಟಲ್ ಫ್ಲವರ್. ಎಸ್, ಅಂತೂ 80ನೇ ಸ್ವಾತಂತ್ರ್ಯದ ಸಂಭ್ರಮದಲ್ಲಿದ್ದೇವೆ. ಸ್ವಾತಂತ್ರ್ಯೋತ್ಸವ, ಆ ಉತ್ಸವ ನಿಜಕ್ಕೂ ಉತ್ಸವ ಆಗಬೇಕು ಅಂತ ಹೇಳಿದರೆ, ಈ ದಿನ ಆಚರಣೆಯಲ್ಲಿ ಇರಬೇಕು ಅಂತ ಹೇಳಿದರೆ, ಸಂಭ್ರಮದಲ್ಲಿ ಇರಬೇಕು ಅಂತ ಹೇಳಿದರೆ, ವಿ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಜವಾಬ್ದಾರಿಯಲ್ಲೇ ಸ್ವಾತಂತ್ರ್ಯ ಇರೋದು ಅನ್ನೋದನ್ನು ಬಹಳಷ್ಟು ಮಹನೀಯರು ಹೇಳ್ತಾರೆ. ಮಹಾತ್ಮ ಗಾಂಧೀಜಿ ಆಗಿರಬಹುದು, ಸುಭಾಷ್ ಚಂದ್ರ ಬೋಸ್ ಆಗಿರಬಹುದು, ಬಾಲಗಂಗಾಧರನಾಥ್ ತಿಲಕ್ ಅವರಾಗಿರ್ಬೋದು, ಅವ್ರ ಜವಾಬ್ದಾರಿ ತೆಗೆದುಕೊಳ್ಳದೆ ಹೋಗಿದ್ರೆ ಆ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ. ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡು ಹೋಗಬೇಕಾದ್ರೂ ಕೂಡ ನಮ್ಮ ಕರ್ತವ್ಯವನ್ನು ಮರೆಯದೆ ನಾವು ಜವಾಬ್ದಾರಿಯಿಂದ ನಡೆದುಕೊಂಡ್ರೆ ಮಾತ್ರನೇ ಸ್ವಾತಂತ್ರ್ಯ ಅನ್ನೋದನ್ನು ಕೂಡ ನಾವೆಲ್ಲೋ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೀವಿ. ಅಂದರೆ ಅದನ್ನು ಮಿಸ್ ಮಾಡ್ಕೊಂಡಿದ್ದೀವಿ. ಅದರ ನಿಜವಾದ ಅರ್ಥವನ್ನು ನಾವು ಗಂಭೀರವಾಗಿ ಪರಿಗಣಿಸಿಲ್ಲ. ಆರಾಮಾಗಿ ಕೂತ್ಕೊಂಡ್ರೆ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ಕಂಫರ್ಟ್ ಝೋನಲ್ಲಿ ಇದ್ಕೊಂಡು ನಾವು ಸ್ವಾತಂತ್ರ್ಯ ಅಂತ ಅಂದ್ಕೊಂಡ್ರೆ ಅದು ಭ್ರಮೆಯಾದೀತು ಅಂತ ಬಹಳಷ್ಟು ದೊಡ್ಡವರು ಹೇಳ್ತಾರೆ, ಹಿರಿಯರು ಹೇಳ್ತಾರೆ. ಅದನ್ನು ನಾವು ಜ್ಞಾಪಿಸಿಕೊಳ್ಳುವಂಥ ದಿನ, ಇದು ಜವಾಬ್ದಾರಿಯನ್ನು ಹೆಚ್ಚಿಸಿಕೊಳ್ಳುವಂಥ ದಿನ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕಾಗಿದೆ. ಬರೀ ನಾವು ಸಿಹಿ ಹಂಚಿ ಸಲ್ಯೂಟ್ ಹೊಡೆದು ಭಾಷಣ ಮಾಡಿ ಏನೋ ಒಂದಿಷ್ಟು ಪುರಾಣ, ದಟ್ ಈಸ್ ನಾಟ್ ಎಟ್ ಆಲ್ ದ ರೈಟ್ ವೇ ಟು ಸೆಲೆಬ್ರೇಟ್ ಅವರ್ ಇಂಡಿಪೆಂಡೆನ್ಸ್ ಡೇ ಅನ್ನೋದು ನಿಜಕ್ಕೂ ಕೂಡ ಸತ್ಯಕ್ಕೆ ಹತ್ತಿರವಾದಂಥ ಮಾತು ಅಂತ ನಾನು ಹೇಳ್ತಾ ಇಲ್ಲ. ಬಹಳಷ್ಟು ಹಿರಿಯರು, ಸಾಧನೆಗೈದಂಥವರು, ಹಿತೈಷಿಗಳು, ದೂರದೃಷ್ಟಿ ಇಟ್ಕೊಂಡಂಥವರು, ಸಾಧನೆಗೆ ಮುನ್ನುಡಿ ಅಂತೇನಾದರೂ ಇದ್ದರೆ ಅದು ಜವಾಬ್ದಾರಿ ಅಂತ ಹೇಳ್ತಾರೆ. ನಾವು ಸುಖ ಸುಮ್ಮನೆ ಬರೀ ರಾಜಕೀಯಕ್ಕೋಸ್ಕರ ಅಭಿವೃದ್ಧಿಯ ದಿಕ್ಕನ್ನು ತಪ್ಪಿಸೋ ಕೆಲಸ ಆಗಬಾರದು. ಹಾಗಾಗಿ ಪ್ರಾಮಾಣಿಕವಾಗಿ ಪ್ರಜೆಗಳು ಇಲ್ಲಿ ಗಮನ ಹಾಕಬೇಕಾಗತ್ತೆ. ಎಂಥವ್ರು ನಮ್ಮನ್ನು ಆಳ್ತಾ ಇದ್ದಾರೆ, ಎಂಥವರ ಕಪಿಮುಷ್ಟಿಯಲ್ಲಿ ನಾವಿದ್ದೇವೆ, ಹೀಗೆ ನಮ್ಮ ಧ್ವನಿಯನ್ನೂ ಕೂಡ ಮುಕ್ತವಾಗಿ ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದರೆ ಅದಕ್ಕೆ ನಾವು ಸ್ವತಂತ್ರ ಅಂತ ಅನ್ಲಿಕ್ಕಾಗತ್ತಾ? ಖಂಡಿತ ಇಲ್ಲ. ಏನು ಯಾವೆಲ್ಲ ಕನ್ಫ್ಯೂಷನ್ಸ್ಗಳು ಅನಿಸುತ್ತೆ ನಿಮಗೆ ಈ ಎಲ್ಲ ಸಂಭ್ರಮ ಆಚರಣೆಗಳನ್ನು ನೋಡಿದಾಗ? ಸಂಭ್ರಮಣಾಚರಣೆಯನ್ನೇ, ಸಂಭ್ರಮದ ಈ ಆಚರಣೆಗಳನ್ನು ನಾವು ಗಮನಿಸ್ತಿರ್ತೀವಿ ಅಲ್ವಾ? ಈಗ ಅವಾಗ ನೀವು ಹೇಳಿದ್ರಿ, ಎಷ್ಟು ಚೆನ್ನಾಗಿ ಹೇಳಿದ್ರಿ ನೋಡಿ. ಧ್ವಜವನ್ನು, ಆ ಪವಿತ್ರ ವಸ್ತ್ರವನ್ನು ನಾವು ಸಲ್ಯೂಟ್ ಮಾಡಿ ಸಂಭ್ರಮಿಸಿದ ನಂತರ ಯಾರೂ ಇಲ್ಲ ಅಂದ ತಕ್ಷಣ ಅದ್ರ ಬಗ್ಗೆ ಗೌರವನೇ ಕೊಡಲ್ಲ, ಹೇಗೆ ಬೇಕಾಗಿ ಇಟ್ಬಿಡ್ತೀವಿ. ದಟ್ ಆಲ್ಸೋ ಕೌಂಟ್ಸ್ ಅ ಲಾಟ್. ನಮ್ಮ ದೊಡ್ಡ ಗುಣ ಗೊತ್ತಾಗೋದು ಸಣ್ಣ ಕೆಲಸಗಳಲ್ಲಿ. ಯಾವುದನ್ನು, ವಾಟ್ ಯು ಡೂ ಒನ್ ಥಿಂಗ್ ದಟ್ ಈಸ್ ಎವ್ರಿಥಿಂಗ್ ಅನ್ನೋದನ್ನು ದೊಡ್ಡವರು ಹೇಳ್ತಾ ಇದ್ದಾರೆ. ಎಸ್, ಈ ಸಂದರ್ಭದಲ್ಲಿ ಒಂದು ನಮ್ಮ ಟೀಮ್ ಒಂದು ವಿಶೇಷ ವರದಿಯನ್ನು ರೆಡಿ ಮಾಡಿದೆ. ಏನಂತ ನೋಡೋಣ. ನೋಡೋಣ.